ಮಲ್ಟಿಪ್ಲೆಕ್ಸ್ಗಳಲ್ಲಿ ಕನ್ನಡ ಚಿತ್ರಕ್ಕೆ ಪದೇ ಪದೇ ಅನ್ಯಾಯವಾಗ್ತಾ ಇದೆ. ಈಗ ನಾನಿನ್ನ ಬಿಡಲಾರೆ ಚಿತ್ರತಂಡ ನಿಜ ಸಂಗತಿಯನ್ನ ಬಿಚ್ಚಿಟ್ಟಿದೆ. ಮೈಸೂರು ಬೆಂಗಳೂರಿನಲ್ಲಿ ಕಣ್ಣೆದುರೇ ತಾರತಮ್ಯ ಆಗ್ತಾ ಇದೆ. ನಾನಿನ್ನ ಬಿಡಲಾರೆ ಚಿತ್ರಕ್ಕೆ ಮಲ್ಟಿಪ್ಲೆಕ್ಸ್ಗಳಿಂದ ಅನ್ಯಾಯವಾಗ್ತಾ ಇರುವಂಥದ್ದು. ಒಂದು ಕನ್ನಡದ ಚಿತ್ರಕ್ಕೆ ಅನ್ಯಾಯ ಆಗ್ತಾ ಇದೆ. ಕನ್ನಡದ ಪ್ರೇಕ್ಷಕರು ಟಿಕೆಟ್ ತಗೊಂಡ್ರು ಕೂಡ ಶೋ ಇಲ್ಲ ಅಲ್ಲಿ. ಯಾಕೆ ಪ್ರಶ್ನೆ ಮಾಡಬೇಕಾಗುತ್ತೆ. ಬೆಂಗಳೂರಿನ ಒರಾಯನ್ ಮಾಲ್ನಲ್ಲಿ ಇದೇ ಕಥೆ. ಬೇರೆ ಯಾವುದೋ ಪರಭಾಷೆಯ ಚಿತ್ರಕ್ಕಾಗಿ ಕನ್ನಡ ಚಿತ್ರ ನಾನಿನ್ನ ಬಿಡಲಾರೆ ಎನ್ನುವಂಥ ಅದ್ಭುತ ಚಿತ್ರಕ್ಕೆ ಇಲ್ಲಿ ಅನ್ಯಾಯ ಆಗ್ತಾ ಇದೆ. ನಟಿ ಆಕ್ರೋಶದ ಮಾತಿನ ನಂತರ ಇಲ್ಲಿ ಕ್ಷಮೆ ಕೇಳಿದ್ದಾರೆ, ತಪ್ಪೊಪ್ಕೊಂಡಿದ್ದಾರೆ. ಮಲ್ಟಿಪ್ಲೆಕ್ಸ್ನ ಸಿಬ್ಬಂದಿ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ. ಈ ಅನ್ಯಾಯವನ್ನು ಕೇಳೋಕೆ ಯಾರೂ ಇಲ್ವಾ? ಹಾಗಾದರೆ ಪದೇ ಪದೇ ಕನ್ನಡ ಚಿತ್ರರಂಗಗಳಿಗೆ ಅನ್ಯಾಯ ಆಗ್ತಾ ಇದೆ. ಪರಭಾಷೆಯ ಚಿತ್ರಗಳು ಮಲ್ಟಿಪ್ಲೆಕ್ಸ್ನಲ್ಲಿ ರಾರಾಜಿಸುವಾಗ ನಮ್ಮ ನೆಲದ ಚಿತ್ರ, ನಮ್ಮ ಕರುನಾಡಿನ ಕಲಾವಿದರು ಮಾಡಿರುವಂಥ ಅದ್ಭುತ ಚಿತ್ರಕ್ಕೆ ಈ ರೀತಿಯಾದಂಥ ಅನ್ಯಾಯ ಆದಾಗ ಧ್ವನಿ ಎತ್ತೋರು ಯಾರು? ಏನು ಮಾಡ್ತಾ ಇದ್ದಾರೆ? ವಾಣಿಜ್ಯ ಮಂಡಳಿಯಿಂದ ಪ್ರಶ್ನೆ ಮಾಡಬೇಕಾಗತ್ತೆ. ಕನ್ನಡ ಚಿತ್ರರಂಗಕ್ಕೆ ಕನ್ನಡ ಚಿತ್ರಗಳಿಗೆ ಈ ರೀತಿಯಾದಂಥ ಅನ್ಯಾಯ ಆಗ್ತಾ ಇದ್ರೆ, ಹೊಸ ಕಲಾವಿದರು ಸಾಕಷ್ಟು ಕನಸುಗಳನ್ನು ಕಟ್ಕೊಂಡು ಈ ಚಿತ್ರೋದ್ಯಮಕ್ಕೆ ಬಂದರೆ ಇದೇ ರೀತಿನ ಮಾಡೋದು. ಲೈವ್ ಬರಕ್ಕೆ ಮುಖ್ಯವಾದ ಕಾರಣ ಏನು ಅಂತಂದ್ರೆ, ಮೈಸೂರಲ್ಲಿ ಇದ್ದೀವಿ. ಸ್ವಲ್ಪ ಮಾಲ್ಸ್ ಅಲ್ಲೆಲ್ಲ ನಮ್ದು PVR ಗಳಲ್ಲೆಲ್ಲ ಶೋಸ್ ಆಗ್ತಾ ಇದೆ. ಸೊ ಒಂದ್ ರೌಂಡ್ ಥಿಯೇಟರ್ ವಿಸಿಟ್ ಕೊಡೋಣ, PVR ವಿಸಿಟ್ ಕೊಡೋಣ ಅಂತ ಹೇಳ್ಬಿಟ್ಟು ನಾನು, ಪಂಚಿ ಅವರು ಮತ್ತೆ ನಾವು ಡೈರೆಕ್ಟರ್ ಅವರು ಮೈಸೂರಿಗೆ ಬಂದಿದ್ದೀವಿ. ಸೊ ಇಲ್ಲಿ ಒಂದು ಘಟನೆ ನಡೀತು. ಅದು ಏನು ಅಂತಂದ್ರೆ, ನೆಕ್ಸಸ್ ಮಾಲ್ ನಲ್ಲಿ ನಮ್ದು ಒಂದು ಶೋ ಇತ್ತು. 4 ಗಂಟೆಗೆ 4:10 PM ಒಂದು ಶೋ ಇತ್ತು. ಸೊ ನಾವು ಒಂದು ಹಾಫ್ ಅನ್ ಅವರ್ 3/4 ಗಂಟೆ ಮುಂಚೆನೆ ಅಲ್ಲಿದ್ವಿ, ನೋಡೋಣ ಹೆಂಗೆ ಆಗ್ತಿದೆ ಶೋ ಎಲ್ಲಾನು ಅಂತ. ಅಲ್ಲಿ ಹೋದಾಗ ಒಂದು ದುರಂತ ಆಯ್ತು. ಏನ್ ದುರಂತ ಅಂತಂದ್ರೆ, ನಾವ್ ಎಲ್ಲಾ ಕಡೆ ಇಡೀ ಕರ್ನಾಟಕ, ಆಲ್ ಓವರ್ ಕರ್ನಾಟಕ ನಾವು ಸ್ಟ್ಯಾಂಡೀಸ್ ನ ಮಾಡಿಸಿ. ಎಸ್, ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಯಶೋಧ ಪೂಜಾರಿ. ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಯಶೋಧ, ಹೊಸ ಆರೋಪ ಏನಲ್ಲ, ಮಲ್ಟಿಪ್ಲೆಕ್ಸ್ಗಳಲ್ಲಿ ಕನ್ನಡ ಚಿತ್ರಗಳಿಗೆ ಪದೇ ಪದೇ ಅನ್ಯಾಯ ಆಗ್ತಾ ಇದೆ. ಹಾಗಾದ್ರೆ ಈ ಅನ್ಯಾಯವನ್ನ ಕೇಳೋರು ಯಾರು ಇಲ್ವಾ ಯಶೋಧ? ಹಾಗಾದ್ರೆ ಎಸ್ ಸಂಪತ್, ಗಮನಿಸಬಹುದು. ಒಂದು ಸಿನಿಮಾ ಅಂತ ಬಂದಾಗ ಅದರಲ್ಲಿ ನೂರಾರು ಜನರ ಶ್ರಮ ಇರುತ್ತೆ. ಒಂದು ಮನರಂಜನೆಯನ್ನ ಕೊಡಬೇಕು ಅಂತ ಹೇಳಿ ನಿರ್ಮಾಪಕ ಎಲ್ಲಿಂದನೋ ದುಡ್ಡು ತಂದು ಕನ್ನಡ ಇಂಡಸ್ಟ್ರಿ ಸಿನಿಮಾಗಳನ್ನ ಮಾಡ್ಬೇಕು, ಏನಾದ್ರು ಒಂದು ಇತಿಹಾಸವನ್ನ ಸೃಷ್ಟಿ ಮಾಡುವಂತಹ ಸಿನಿಮಾಗಳನ್ನ ಕೊಡಬೇಕು, ಜನರನ್ನ ಮನರಂಜಿಸ್ಬೇಕು ಅಂತ ಹೇಳಿ ನಿರಂತರವಾಗಿ ನಿರ್ಮಾಪಕರು, ಇಡೀ ಚಿತ್ರತಂಡ ಒಂದಲ್ಲ ಒಂದು ರೀತಿಯಲ್ಲಿ ಶ್ರಮ ಪಟ್ಟು ಒಳ್ಳೊಳ್ಳೆ ಸಿನಿಮಾಗಳನ್ನ ಕೊಡುವಂತಹ ಹೊಸ ಪ್ರಯತ್ನದ ಮೂಲಕ ಬರ್ತಾ ಇದ್ದಾರೆ. ಹೊಸಬ್ರು ಕೂಡ ಹೊಸ ಪ್ರಯತ್ನಗಳನ್ನ ಇಟ್ಕೊಂಡು ಹೊಸ ಹೆಜ್ಜೆಯ ಮೂಲಕ ಬರ್ತಾ ಇರುವಂತದ್ದು. ಮೊನ್ನೆಷ್ಟೇ ರಿಲೀಸ್ ಆದಂತಹ ನಾನಿನ್ನ ಬಿಡಲಾರೆ ಏನು ಸಿನಿಮಾ ಇತ್ತು, ಆ ಸಿನಿಮಾದ ನೋಡಿದಂತ ಪ್ರತಿಯೊಬ್ಬ ಪ್ರೇಕ್ಷಕರು ಮೆಚ್ಕೊಂಡಿದ್ದಾರೆ. ಅಂಡ್ ಒಳ್ಳೊಳ್ಳೆಯ ವಿಮರ್ಶೆಯು ಕೂಡ ಬಂದ ಬೆನ್ನಲ್ಲೇ ಇದೀಗ ಕನ್ನಡ ಪ್ರೇಕ್ಷಕರು ಟಿಕೆಟ್ ತೆಗೆದುಕೊಂಡ್ರು ಕೂಡ ಶೋ ಇಲ್ಲ, ಸ್ಟ್ಯಾಂಡಿಯನ್ನ ಬಚ್ಚಿಟ್ಟು ಕಳ್ಳಾಟವಾಡಿ ಇದೀಗ ಮಾಲ್ ಬಂದು ಸಿಕ್ಕಾಕೊಂಡಿದ್ದಾರೆ. ನಾನಿನ್ನ ಬಿಡಲಾದ ಚಿತ್ರಕ್ಕೆ ಮಲ್ಟಿಪ್ಲೆಕ್ಸ್ ಗಳಿಂದ ಅನ್ಯಾಯ ಆಗ್ತಾ ಇದೆ. ಮಲ್ಟಿಪ್ಲೆಕ್ಸ್ ಅಂತ ಬಂದಾಗ ಒಂಥರ ಜೇಬಿಗೆ ಕತ್ತರಿ ಅಂತಾನೆ ಹೇಳ್ಬೋದು. ಜೊತೆಗೆ ಸೌಂಡ್ ಗಳನ್ನ ಮ್ಯೂಟ್ ಮಾಡೋದು, ಕನ್ನಡ ಸಿನಿಮಾ ಅಂತ ಬಂದಾಗ ಸೌಂಡ್ ಗಳನ್ನ ಮ್ಯೂಟ್ ಮಾಡುವಂತ ವಿಚಾರ ಆಗಿರ್ಬೋದು. ಈ ರೀತಿ ಎಲ್ಲ ಆರೋಪಗಳಿತ್ತು. ಇದರ ಬೆನ್ನಲ್ಲೇ ಇದೀಗ ಈ ರೀತಿ ಆಗಿರುವಂತದ್ದು. ಕನ್ನಡದ ನೆಲದಲ್ಲೇ ಕನ್ನಡಕ್ಕೆ ಅನ್ಯಾಯ ಆಗ್ತಾ ಇದೆ. ಪುಷ್ಪ 2 ಸಿನಿಮಾ ರಿಲೀಸ್ ಆಗ್ತಾ ಇದೆ ಅಂತ ಹೇಳಿ ಕನ್ನಡದ ಸಿನಿಮಾಗಳು ಎಲ್ಲೆಲ್ಲಿತ್ತು ಆ ಎಲ್ಲಾ ಥಿಯೇಟರ್ಗಳಿಂದ ಆಗಿರ್ಬೋದು, ಮಲ್ಟಿಪ್ಲೆಕ್ಸ್ ಗಳಿಂದ ಆಗಿರ್ಬೋದು, ಸಿನಿಮಾಗಳನ್ನ ಎತ್ತಂಗಡಿ ಮಾಡುವಂತ ಕೆಲಸ ನಿರಂತರವಾಗಿ ನಡೀತಾ ಇದೆ. ಇದೀಗ ಅದೇ ವಿಚಾರಕ್ಕೆ ಸಂಬಂಧಿಸಿದಂತೆ ನಾನಿನ್ನ ಬಿಡಲಾರೆ ಚಿತ್ರತಂಡ ಕೂಡ ತಗೊಂಡಿರುವಂತದ್ದು. ಜೋರು ದನಿಯನ್ನ ಎತ್ತಿ ಕನ್ನಡ ಸಿನಿಮಾವನ್ನು ಉಳಿಸಿ ಅಂತ ಹೇಳಿ ನಾನಿನ್ನ ಬಿಡಲಾರೆ ಸಿನಿಮಾದ ನಿರ್ಮಾಪಕಿ ಅಳಲನ್ನ ತೋಡ್ಕೊಂಡಿರುವಂತದ್ದು. ಈಗ ಗಮನಿಸಬಹುದು. ಇದನ್ನ ಈಗಲೇ ಎಚ್ಚೆತ್ತುಕೊಂಡು ಫಿಲಂ ಚೇಂಬರ್ ಆಗಿರ್ಬೋದು ಎಚ್ಚೆತ್ತುಕೊಂಡು ಇದನ್ನೆಲ್ಲ ಗಮನಿಸಿ ಈಗಲೇ ಅದನ್ನ ಒಂದು ಆ ಸಮಸ್ಯೆಗೆ ಪರಿಹಾರವನ್ನ ಕಂಡುಕೊಳ್ಳದೆ ಹೋದ್ರೆ ಮುಂದೊಂದು ದಿನ ದೊಡ್ಡ ಮಟ್ಟದಲ್ಲಿ ಸಮಸ್ಯೆಯನ್ನ ಮಲ್ಟಿಪ್ಲೆಕ್ಸ್ ಗಳಿಂದ ಅನುಭವಿಸುವಂತ ಎಲ್ಲಾ ಸಾಧ್ಯತೆಗಳು ಕೂಡ ಕಂಡು ಬಂದಿದೆ. ಸಂಪತ್, ಥ್ಯಾಂಕ್ ಯು ಯಶೋಧ ತಮ್ಮೆಲ್ಲ ಡೀಟೇಲ್ಸ್ಗಾಗಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ
ನೆಚ್ಚಿನ ಜೀ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.